ನಮಸ್ತೆ, ಹೋಮ್ ಕುಕ್ ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತು ತುಂಬಾ ರುಚಿಯಾಗಿರುವಂಥ ಹಾಗೆಯೇ ಸುಲಭವಾಗಿ ಮಾಡ್ಕೊಳ್ಳುವಂಥ ಚಿಕನ್ ಗೀ ರೋಸ್ಟನ್ನು ಮಾಡ್ತಾಯಿದ್ದೀನಿ. ಇದು ಸಾಮಾನ್ಯವಾಗಿ ನಾನ್ ವೆಜ್ ಪ್ರಿಯರಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಮಾಡಲಿಕ್ಕೆ ನೋಡಿ ನಾನಿಲ್ಲಿ ಸುಮಾರು 3/4 kg ಚಿಕನನ್ನು ತೆಗೆದುಕೊಂಡಿದ್ದೀನಿ. ಇದರಲ್ಲಿ 4 ಲೆಗ್ ಪೀಸ್ ಉಂಟು ಮತ್ತು ಬಾಕಿದೆಲ್ಲ ಪೀಸ್ಗಳು. ನೋಡಿ, ಲೆಗ್ ಪೀಸ್ ಸ್ವಲ್ಪ ದೊಡ್ಡ ಇರೋದ್ರಿಂದ ಆ ಪೀಸಿಗೆ ಸ್ವಲ್ಪ ಕಟ್ ಹೊಡಿಬೇಕಾಗುತ್ತೆ. ಯಾಕೆಂದರೆ ಅದ್ರ ಒಳಗಡೆನೂ ಮಸಾಲೆ ಹೋಗಬೇಕು ಮತ್ತು ಅದು ಕರೆಕ್ಟಾಗಿ ಬೇಯಬೇಕು. ಅದಕ್ಕಾಗಿ ಮೊದಲಿಗೆ ಚಿಕನನ್ನು ಮ್ಯಾರಿನೇಟ್ ಮಾಡಬೇಕು. ಅದಕ್ಕೋಸ್ಕರ ಅರ್ಧ ಕಪ್ ಮೊಸರು ಹಾಕಿದ್ದೇನೆ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರು ಮತ್ತು ಚಿಕನಿಗೆ ಸಾಕಾಗುವಷ್ಟು ಉಪ್ಪು, ಇವಿಷ್ಟನ್ನು ಹಾಕಿ ಸರಿಯಾಗಿ ಕಲಿಸ್ಬೇಕು. ನೋಡಿ, ಈ ಚಿಕನಿಗೆ ಮೊಸರನ್ನು ಹಾಕೋದ್ರಿಂದ ಚಿಕನ್ ಬೇಗ ಸಾಫ್ಟ್ ಆಗುತ್ತೆ. ಅದಕ್ಕಾಗಿ ಇದನ್ನು ಮೊಸರಲ್ಲಿ ಕಲಿಸಿದ್ರೆ ಒಳ್ಳೆಯದು. ಇಲ್ಲಾಂದರೆ ನೀವು ಹಾಕಲ್ಲ ಅಂತಿದ್ರೆ ನಿಂಬೆಹಣ್ಣಿನ ರಸವನ್ನಾದರೂ ಹಾಕಬೇಕಾಗತ್ತೆ. ಕರೆಕ್ಟಾಗಿ ಕಲಸಿ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆವರೆಗೆ ಇದನ್ನು ಹಾಗೆ ಬಿಟ್ಬಿಡಬೇಕು. ನೋಡಿ, ಈಗ ಗೀ ರೋಸ್ಟ್ ಮಾಡಲಿಕ್ಕೆ ಒಂದು ರುಚಿಯಾಗಿರುವಂಥ ಮಸಾಲೆ ಮಾಡಬೇಕು. ಒಂದು ಫ್ರೈ ಪ್ಯಾನ್ನಲ್ಲಿ 2 ಟೇಬಲ್ ಸ್ಪೂನ್ ಧನಿಯಾ, 1 ಟೇಬಲ್ ಸ್ಪೂನ್ನಷ್ಟು ಸೋಂಪು, 3/4 ಟೇಬಲ್ ಸ್ಪೂನ್ ಜೀರಿಗೆ, 20 ರಿಂದ 25 ಮೆಣಸಿನಕಾಳು, 4 ಇಂಚಷ್ಟು ಚಕ್ಕೆ, ಸ್ವಲ್ಪ ಜಾಯಿಪತ್ರಿ, ಸ್ವಲ್ಪ ಕಲ್ಲು ಹೂವು, 2 ಚಕ್ರ ಮೊಗ್ಗು, 7 ರಿಂದ 8 ಲವಂಗ ಮತ್ತು ಜಾಯಿಕಾಯಿಯ ಒಂದು ಚಿಕ್ಕ ಚೂರನ್ನು ಹಾಕಬೇಕು. ಈಗ ಈ ಮಸಾಲೆಯನ್ನು ರೋಸ್ಟ್ ಮಾಡಬೇಕು. ನೋಡಿ, ಲೋ ಫ್ಲೇಮಲ್ಲಿ ಇದನ್ನು ಹುರಿಬೇಕಾಗುತ್ತೆ. ಮಸಾಲೆ ಒಳ್ಳೆ ಪರಿಮಳ ಬರೋ ತನಕ ಹುರಿಬೇಕು. ಮಸಾಲೆಯನ್ನು ಹುರಿದಾದ ನಂತರ ಫ್ಲೇಮನ್ನು ಆಫ್ ಮಾಡಬೇಕು. ಆನಂತರ ಇದಕ್ಕೆ 1/4 ಟೇಬಲ್ ಸ್ಪೂನ್ನಷ್ಟು ಕಸಕಸೆಯನ್ನು ಹಾಕಿ ಈ ಮಸಾಲೆ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಅದರ ಜೊತೆಗೇ 2 ಇಂಚಷ್ಟು ಶುಂಠಿ ಮತ್ತು 2 ಗಡ್ಡೆ ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ಆನಂತರ ನೋಡಿ, 15ರಷ್ಟು ಬ್ಯಾಡಗಿ ಮೆಣಸನ್ನು ಚೆನ್ನಾಗಿ ಹುರಿದು ಹಾಕ್ತಾಯಿದ್ದೀನಿ. ಆದರೆ ಇದಕ್ಕೆ ಎಣ್ಣೆ ಏನು ಹಾಕೋದು ಬೇಡ, ಹಾಗೆಯೇ ಇದನ್ನು ಹುರಿದ್ರೆ ಸಾಕಾಗುತ್ತೆ. ಸ್ವಲ್ಪ ರೋಸ್ಟ್ ಆಗಬೇಕು ಮೆಣಸು, ಅಷ್ಟೇ. ನೋಡಿ, ಮೆಣಸು ಚೆನ್ನಾಗಿ ಖಾರನೂ ಇರಬೇಕು, ಹಾಗೆ ಕಲರು ಚೆನ್ನಾಗಿರಬೇಕು. ಆ ರೀತಿ ಮೆಣಸನ್ನು ಹಾಕಬೇಕಾಗತ್ತೆ. ಆನಂತರ ನೋಡಿ, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿದ್ದೇನೆ. ಈಗ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕ್ಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ನಾನಿಲ್ಲಿ ದಪ್ಪ ತಳ ಇರುವಂಥ ಒಂದು ಕಡಾಯಿಯನ್ನು ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಟಿದ್ದೇನೆ. ಕಡಾಯಿ ಗರಂ ಆದಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕಿದ್ದೇನೆ. ತುಪ್ಪ ಚೆನ್ನಾಗಿ ಕರಗಬೇಕು. ಆನಂತರ ನೋಡಿ, ದೊಡ್ಡ ಗಾತ್ರದ 2 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ತುಪ್ಪದಲ್ಲಿ ಈರುಳ್ಳಿಯನ್ನು ಚೆನ್ನಾಗಿ ಹುರಿಬೇಕು. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಗ್ಯಾಸ್ ಫ್ಲೇಮನ್ನು ಲೋ ಟು ಮೀಡಿಯಮ್ ಇಟ್ಕೊಂಡು ಈರುಳ್ಳಿಯನ್ನು ಚೆನ್ನಾಗಿ ಹುರಿಬೇಕು. ಈರುಳ್ಳಿಯನ್ನು ಸ್ವಲ್ಪ ಹುರಿದಾದ ನಂತರ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಎಲೆಯನ್ನು ಅದರ ಜೊತೆ ಸೇರಿಸ್ತಾ ಇದ್ದೀನಿ. ಈಗ ಇದೆರಡನ್ನು ಒಟ್ಟಿಗೆ ಫ್ರೈ ಮಾಡಬೇಕು. ಕರಾವಳಿ ಕಡೆ ಕೆಲವೊಂದು ಅಡುಗೆಗೆ ವೆಜ್ ಆಗಿರಲಿ ಅಥವಾ ನಾನ್ ವೆಜ್ ಆಗಿರಲಿ, ಅದಕ್ಕೆ ಕರಿಬೇವಿನ ಎಲೆ ಹಾಕಿಲ್ಲ ಅಂದರೆ ಅಡುಗೆ ಕಂಪ್ಲೀಟ್ ಆಗೋದೇ ಇಲ್ಲ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ. ಈಗ ಇದಕ್ಕೆ ಮ್ಯಾರಿನೇಟ್ ಮಾಡಿ ಇಟ್ಟಿರುವಂಥ ಚಿಕನನ್ನು ಹಾಕಬೇಕು. ಆನಂತರ ಗ್ಯಾಸ್ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡು ಈರುಳ್ಳಿ ಜೊತೆ ಚಿಕನನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಮತ್ತು ಒಂದು 2 ರಿಂದ 3 ನಿಮಿಷ ಇದನ್ನು ಹೈ ಫ್ಲೇಮಲ್ಲಿ ಹುರಿಬೇಕಾಗುತ್ತೆ. ಆನಂತರ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲೆಯನ್ನು ಹಾಕಬೇಕು. ಮತ್ತು ಜಾರಲ್ಲಿರುವಂಥ ಮಸಾಲೆಯನ್ನು ಕೈಯಿಂದ ತೆಗೆದು ಹಾಕಬೇಕೆ ಹೊರತು ಅದಕ್ಕೆ ಮತ್ತು ನೀರನ್ನು ಹಾಕಿ ತುಂಬ ತೆಳ್ಳಗೆ ಮಾಡಬಾರ್ದು. ಮಸಾಲೆ ಸ್ವಲ್ಪ ದಪ್ಪನೇ ಇರಬೇಕು. ಅಂದರೆ ತುಂಬ ತೆಳ್ಳಗೆ ಮಾಡ್ಕೊಬಿಟ್ರೆ ಅದು ಬತ್ತಲಿಕ್ಕೆ ತುಂಬಾ ಟೈಮ್ ಆಗಿಬಿಡುತ್ತೆ. ಅದಕ್ಕಾಗಿ ಮಸಾಲೆಯನ್ನು ಸ್ವಲ್ಪ ದಪ್ಪ ಇಟ್ಕೊಂಡ್ಬಿಟ್ರೆ ಬೇಗ ಬತ್ತುತ್ತೆ. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಕೊಂಡು ಮಸಾಲೆ ಜೊತೆ ಚಿಕನನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಆನಂತರ ನೋಡಿ, ನಾನಿಲ್ಲಿ ಮಸಾಲೆಗೆ ಉಪ್ಪನ್ನು ಹಾಕಿಲ್ಲ, ಚಿಕನಿಗೆ ಮಾತ್ರ ಉಪ್ಪನ್ನು ಹಾಕಿರೋದ್ರಿಂದ ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಮಸಾಲೆಗೆ ಹಾಕ್ತಾಯಿದ್ದೀನಿ. ಇನ್ನೊಮ್ಮೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಫ್ಲೇಮನ್ನು ಹೈಯಲ್ಲಿಟ್ಟು 8 ರಿಂದ 10 ನಿಮಿಷ ಇದನ್ನು ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಆದರೆ ಮಧ್ಯೆ ಇದನ್ನು ಸ್ಟರ್ ಮಾಡ್ತಾನೆ ಇರಬೇಕಾಗತ್ತೆ. 8 ರಿಂದ 10 ನಿಮಿಷದಲ್ಲಿ ಚಿಕನ್ ಕರೆಕ್ಟಾಗಿ ಬೇಯುತ್ತೆ, ಆದರೆ ಗ್ರೇವಿ ಉಳಿದುಬಿಡುತ್ತೆ. ಆ ಗ್ರೇವಿಯನ್ನು ಬದಿಸ್ಬೇಕು ಅಂದರೆ ಓಪನ್ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಹೈ ಟು ಮೀಡಿಯಮ್ ಇಟ್ಕೊಂಡು ಈ ಸ್ಟರ್ ಮಾಡ್ತಾನೆ ಇದನ್ನು ಬದಿಸ್ಬೇಕಾಗತ್ತೆ. ನೋಡಿ, ಈ ಗ್ರೇವಿ ಚಿಕನಿಗೆ ಕರೆಕ್ಟಾಗಿ ಅಂಟ್ಕೊಳ್ಬೇಕು, ಅದು ಹಾಗೇ ಇರಬಾರ್ದು. ಗೀ ರೋಸ್ಟ್ ಅಂದಮೇಲೆ ಇದಕ್ಕೆ ಗೀಯನ್ನು ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಗೀಯನ್ನು ಮತ್ತೆ ಚಿಕನಿಗೆ ಹಾಕ್ತಾಯಿದ್ದೀನಿ. ನೋಡಿ, ಚಿಕನ್ನಲ್ಲಿರುವಂಥ ಗ್ರೇವಿ ಸ್ವಲ್ಪನೂ ಇರಬಾರ್ದು, ಪೂರ್ತಿಯಾಗಿ ಬತ್ತಬೇಕು. ಅಲ್ಲಿ ತನಕ ಇದನ್ನು ಬೇಯಿಸಬೇಕಾಗತ್ತೆ. ಸುಮಾರು ಒಂದು 10 ರಿಂದ 15 ನಿಮಿಷ ಬೇಕಾಗುತ್ತೆ ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬತ್ತಿಸಲಿಕ್ಕೆ. ನೋಡಿ, ತುಂಬಾ ರುಚಿಯಾಗಿರುವಂಥ ಚಿಕನ್ ಗೀ ರೋಸ್ಟ್ ರೆಡಿ ಆಯಿತು. ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸನ್ನು ನಾವು ಹಾಕ್ತೀವಿ. ತಿಂದರೂ ಏನು ತೊಂದರೆ ಆಗೋಲ್ಲ, ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ, ಸುಲಭವಾಗಿ ಮಾಡ್ಕೊಳ್ಬೋದು ಚಿಕನ್ ಗೀ ರೋಸ್ಟನ್ನು. ಒಂದೇ ಥರದ ಚಿಕನನ್ನು ತಿಂದು ಬೋರ್ ಆಗಿದ್ದರೆ ಇದನ್ನು ಟ್ರೈ ಮಾಡಿ ನೋಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಸಹ ಮಾಡ್ಕೊಳ್ಳಿ. ಹೇಗಾಯಿತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ರುಚಿಯಾಗಿರುವಂಥ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ರೆಸಿಪಿಯೊಂದಿಗೆ ಪುನಃ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.